11ನೇ ತಾರೀಕು ಇವತ್ತು ನಮ್ಮ ಸಮಾಜದ ಗುರುಗಳಾದಂತಹ ಶ್ರೀ ಪುರುಷೋತ್ತಮ ಸ್ವಾಮೀಜಿ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಮಾಜದ ಉಪಹಾರ ಸಂಘದ ಅಧ್ಯಕ್ಷರಾದಂತಹ ಪುಟ್ಟರಂಗ ಶೆಟ್ಟಿ ಸಾಹೇಬರು ಮತ್ತೆ ನಮ್ಮ ಸಮಾಜದ ಉಪಹಾರ ಸಮಾಜದ ಅಧ್ಯಕ್ಷರಾದಂತಹ ನಿಗಮದ ಅಧ್ಯಕ್ಷರಾದಂತಹ ಭರಮಣ ಉಪ್ಪಾರ್ ಅವರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ಅವರು ಮಾಜಿ ಮೂಢಾಧ್ಯಕ್ಷರಾದ ವಿಜಯ್ ಅವರು ನಮ್ಮ ಎಂಕೋಪರು ಪ್ರಧಾನ ಕಾರ್ಯದರ್ಶಿ ಇಷ್ಟು ಜನ ನಮ್ಮ ಏರಿಕೆಗೆ ಬಂದು ಇವತ್ತು ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಮ್ಮ ಸಮಾಜದ ಸನ್ಮಾನಿತರು ಸಾಧನೆ ಮಾಡಿದಂತ ಸನ್ಮಾನಿತರಿಗೆ ಸನ್ಮಾನ ಹಾಗೂ ನಾವು ಇವತ್ತು ಏನಪ್ಪಾ ಇವತ್ತು ಕಾರ್ಯಕ್ರಮ ಮಾಡೋದು ಅಂದ್ರೆ ಮುಂದಿನ ಬರುವ ದಿವಸಗಳಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರಿಗ ಮಂತ್ರಿಮಂಡಲ ತಗೋಬೇಕು ಅಂತ ನಾನು ನಿಮ್ಮ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ ಸಿಎಂ ಸಾಹೇಬ್ರಿಗೆ ಹಾಗೂ ನಮ್ಮ ಸಮಾಜಕ್ಕೆ ಇಲ್ಲಿ ಮೈಸೂರ್ಲಿ ಒಂದು ಭಗೀರಥ ಸರ್ಕಲ್ ಆಗಬೇಕು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಆಗಬೇಕು ಇಷ್ಟು ಕೆಲಸಗಳನ್ನ ನಮ್ಮ ಪುಟ್ಟರಂಗ ಶೆಟ್ಟಿ ಅವ್ರ ಗಮನಕ್ಕೆ ತಂದು ಅವ್ರ ಮುಖಾಂತರ ಸಿಎಂ ಗಮನಕ್ಕೆ ತಂದು 1 ಎಕರೆ ಜಾಗವನ್ನು ಕೇಳಿದೀವಿ ಹಾಸ್ಟೆಲ್ ಮಾಡಕ್ಕೆ ಮೈಸೂರ್ಲಿ ಇಲ್ಲಿ ಮೈಸೂರು ಜಾಗದಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ ಇಲ್ಲ ಹಂಗಾಗಿ ಒಂದು ಜಾಗನ ಕೊಡ್ಸ್ಕೊಡಿ ಅಂತ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದ್ದೀವಿ ಅದ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ನಮ್ಮ ಎಂಕಪ್ಪ ಅವರು ಮತ್ತೆ ನಮ್ಮ ನಿಗಮದ ಅಧ್ಯಕ್ಷರಾದಂತ ಭರಮಣ ಉಪ್ಪಾರ್ ಅವರು ಇಷ್ಟು ಕೂಡ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ಮೈಸೂರಲ್ಲಿ ನಿಮ್ಮ ಟಿವಿ ಮುಖಾಂತರ ಅವ್ರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಒತ್ತಾಯ ಖಂಡಿತ ಪಡಿಸಲೇಬೇಕು ಪ್ರಯತ್ನ ಮಾಡಿದೀವಿ ಸಿಎಂ ಅವ್ರು ಕೂಡ ನಂಜನಗೂಡ್ಲಿ ಜಯಂತಿ ಮಾಡಿ ಒಂದು ಗುದ್ಲಿ ಪೂಜಾ ಸಮುದಾಯ ಗುದ್ಲಿ ಪೂಜಾ ಮಾಡಿದಾಗ ಮಾತು ಕೊಟ್ಟಿದ್ದಾರೆ ಸೇರ್ಸ್ಕೊತೀವಿ ಸಂಪುಟ ತಗತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಖಂಡಿತ ತಗತಾರ ಅಂತ. ನಮ್ಮಲ್ಲಿ ಎಷ್ಟಿಗೆ ನಮ್ಮ ಸಮಾಜನ ಎಷ್ಟಿಗೆ ಸೇರ್ಸ್ಕೋಬೇಕು ಅಂತ ಬೇಡಿಕೆ ಇಟ್ಟಿದೀವಿ ಅಲ್ಲ ಕುಲಶಾಸ್ತ್ರ ಆಗಿದೆ ಮತ್ತೆ ಈಗ ಸಿಎಂ ಕೂಡ ನಂಜನಗೂಡಿಗೆ ಬಂದಂತ ಕಾಲದಲ್ಲಿ ಇದನ್ನ ಒತ್ತಾಯ ಮಾಡಿ ನಾನು ಶಿಫಾರಸ್ ಮಾಡ್ತೀನಿ ಕೇಂದ್ರಕ್ಕೆ ಅಂತ ಹೇಳಿದ್ರೆ. ನನ್ನ ಹೆಸರು ನಾಗರಾಜ್ ಉಪ್ಪಾರ್, ಮೈಸೂರು ಜಿಲ್ಲೆಯ ಉಪ್ಪಾರ ಸಂಘದ ಅಧ್ಯಕ್ಷರು. ಥ್ಯಾಂಕ್ ಯು.